ನಮ್ಮೆಲ್ಲ ಮಣ್ಣಿನ ಮಿತ್ರರಿಗೆ ಸ್ವಾಗತ. ನಾವು ಇದು ನಮ್ಮ ಮನೆ ಸಂಭ್ರಮ. ನಮ್ಮ ಸಂಭ್ರಮ ಕೈತೋಟಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇದು ನಿಮಗೆ ಕಾಣ್ತಾ ಇರೋದೆಲ್ಲ ನಾವು ಇಲ್ಲಿ ನಮ್ಮ ಸ್ವಂತ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಕಡಿಮೆ ಜಾಗದಲ್ಲಿ ಏನೇನು ಕೈತೋಟದಲ್ಲಿ ನಾವು ನಮ್ಮ ಕುಟುಂಬಕ್ಕೆ ಯಾಕೆಂದ್ರೆ ಎಲ್ಲ ಸಣ್ಣ ಸಣ್ಣ ಕುಟುಂಬಗಳು, ಆ ಸಣ್ಣ ಕುಟುಂಬಕ್ಕೆ ಸಾಕಾಗುವಷ್ಟು ತರಕಾರಿಗಳನ್ನ ಬೆಳ್ಕೊಳ್ಳಬಹುದಾದಂತಹ ಅವಕಾಶ ಇದ್ದಿದ್ರಿಂದ ಈ ಒಂದು ಕೈತೋಟವನ್ನ ನಾವು ಮಾಡ್ಕೊಂಡಿದೀವಿ. ಇದರಿಂದ ನಮ್ಮ ಆರೋಗ್ಯ ಸಹ ಸುಧಾರಿಸುತ್ತೆ. ಈಗಿನ ಜಂಜಾಟದಲ್ಲಿ ಜೀವನ ಶೈಲಿ ಬದಲಾವಣೆಯಲ್ಲಿ ಈ ತರದ ಬದಲಾವಣೆಗಳನ್ನ ನಾವೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಮ್ಮ ಬದುಕಿನಲ್ಲಿ ಆರೋಗ್ಯಕರ ಜೀವನವನ್ನು ನಾವು ಸಾಗಿಸ್ಬೋದು. ಈಗ ಸಂಕ್ಷಿಪ್ತವಾಗಿ ನಮ್ಮ ತೋಟದ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಮಿತ್ರರಿಗೆ ಇಷ್ಟಪಡ್ತೀನಿ. ಇದು ಸ್ಟಾರ್ಟಿಂಗು. ಇಲ್ಲಿ ಒಂದು ಕಬ್ಬನ್ನ ಬೆಳೆದಿದ್ದೀನಿ ನಾನು. ಕಬ್ಬು ಎಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿದೆ. ಸಿಹಿ ಕಬ್ಬು ಯಾರಿಗಿಷ್ಟ ಇಲ್ಲ ಹೇಳಿ. ಇಲ್ಲಿ ನೋಡಿ, ಈ ಬಡ್ಡೆನಲ್ಲಿ ಸುಮಾರು 4 ರಿಂದ 5 ಕೋಲು ಕಬ್ಬು ಬರ್ತದೆ. ಇದಾದ್ಮೇಲೆ ಹಿಂಗೆ ಬಂದ್ರೆ ನಿಮ್ಗೆ ಕಾಣ್ತಾ ಇರ್ಬೋದು, ಇದು ಬದನೆಕಾಯಿ ಗಿಡ, ಬ್ರಿಂಜಾಲ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಅದೇ ರೀತಿನಲ್ಲಿ ತುಂಬಾ ಮನೆಗೆ ಆಕರ್ಷಣೀಯವಾಗಿ ಬೆಳೀತಕ್ಕಂಥ ಗಿಡ ಅಂದ್ರೆ ಪಾರಿಜಾತ. ಇದರ ಹೂವಿನ ಪರಿಮಳ ಎಲ್ಲರಿಗೂ ತಮಗೆ ಗೊತ್ತಿದೆ. ತುಂಬಾ ಮನಸ್ಸಿಗೆ ಮುದವನ್ನು ನೀಡತಕ್ಕಂಥ ಗಿಡ ಇದು ಪಾರಿಜಾತ. ಇಲ್ಲಿ ನಮ್ಮ ಸಂಭ್ರಮದ ಕೈತೋಟದಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಚಳಿಗಾಲ ಆರಂಭ ಆಗಿದೆ. ಚಳಿಗಾಲದಲ್ಲಿ ಈ ಅವರೆಕಾಯಿ, ಸೊಗಡಿನ ಅವರೆಕಾಯಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ತುಂಬಾ ಅವರೆಕಾಯಿನ ಸೊಗಡನ್ನ ಸವಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರೆಕಾಯಿ ಗಿಡನ ಬಹಳ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ದೀನಿ. ಎಲ್ಲ ಬಳ್ಳಿ ಹರಡ್ತಾ ಇದೆ, ಇನ್ನು ಹೂ ಬಿಡೋ ಹಂತದಲ್ಲಿದೆ. ಚಳಿಗಾಲಕ್ಕೆ ಕರೆಕ್ಟಾಗಿ ಇದು ಅವರೆಕಾಯಿ ಬರ್ತದೆ. ಅವರೆಕಾಯಿ ಸಾರು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ನೈಸರ್ಗಿಕವಾಗಿ ಬೆಳೆದಂತ ಅವರೆಕಾಯನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಡಿಗೆ ಪದಾರ್ಥವಾಗಿ ಉಪಯೋಗಿಸ್ತಾ ಇದೀವಿ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ಹಣ್ಣುಗಳಲ್ಲಿ ತುಂಬಾ ಅನ್ನಾಂಗ ಹೊಂದಿರುವಂತಹ ವಿಟಮಿನ್ ಎ ಅಂತ ಹೇಳ್ತೀವಿ, ಇದು ಪಪ್ಪಾಯ ನೋಡಿ. ಇದು ಇನ್ನು ಬೆಳವಣಿಗೆ ಹಂತದಲ್ಲಿದೆ. ಇದನ್ನು ಸಹ ನೆಟ್ಟಿದ್ವಿ. ಇದ್ರ ಪಕ್ಕದಲ್ಲೇ ಮೈಸೂರು ಮಲ್ಲಿಗೆ ಗಿಡ, ಇದು ಮೈಸೂರು ಮಲ್ಲಿಗೆ ಗಿಡ, ಇದನ್ನು ಸಹ ಬೆಳೆದಿದ್ದೀವಿ. ಹಾಗೆ ಬಂದ್ರೆ ಸುಮಾರು ಇದು ಅಡಿಕೆ ಗಿಡ. ಇವು ಅಡಿಕೆ ಗಿಡ 6 ಅಡಿಕೆ ಗಿಡಗಳನ್ನ ಈಗಷ್ಟೇ ತಂದಿದ್ದೀವಿ. ಇದನ್ನ ಪ್ಲಾಂಟೇಶನ್ ಮಾಡಬೇಕು. ಟೈಮ್ ಇಲ್ಲ, ಟೈಮ್ ಸಿಕ್ಕಾಗ ನಾವು ಮಾಡ್ಬೇಕು ಅಂತ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು ಅಡಿಕೆ ಗಿಡನ ಸಿದ್ಧ ಮಾಡಿ ಇಟ್ಕೊಂಡಿದೀವಿ ಸ್ನೇಹಿತರೆ. ಇದು ಸಹ ಇದೆ ಪಪ್ಪಾಯ ಗಿಡ. ಪಪ್ಪಾಯಕ್ಕೆ ಸ್ವಲ್ಪ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದೀವಿ. ಯಾಕೆಂದ್ರೆ ಪಪ್ಪಾಯ ಅಂದ್ರೆ ಎಲ್ಲ ಇಷ್ಟಪಡುವಂತ ಹಣ್ಣು ಆರೋಗ್ಯದ ದೃಷ್ಟಿಯಿಂದ. ಸೊ ಹಂಗಾಗಿ 2-3 ಗಿಡಗಳನ್ನ ಜಾಸ್ತಿ ಪಪ್ಪಾಯನ್ನ ಬೆಳೆದಿದ್ದೀವಿ ನಾವು ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ಕೈತೋಟದಲ್ಲಿ ಎಲ್ಲಾ ಜಾತಿಯ ಗಿಡಗಳು ಇದಾವೆ. ಈಗ ಇದನ್ನ ಬಿಗಿನಿಂಗ್ ಆಗಿ ಮಾಡ್ತಾ ಇದೀವಿ. ಇನ್ನು ಮುಂದೆ ಇದನ್ನು ಸಹ ಬಹಳ ಅಭಿವೃದ್ಧಿಪಡಿಸಿ ಎಲ್ಲ ತರಕಾರಿಗಳು ಸಿಗುವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅನ್ನೋ ಮುಂದಿನ ಒಂದು ಪ್ಲಾನ್ ಇದೆ. ಇದು ಬಂದ್ಬಿಟ್ಟು ನಾಟಿ ಸೀಬೆಕಾಯಿ, ಬಿಳಿ ಸೀಬೆಕಾಯಿ. ಇನ್ನು ಸಣ್ಣ ಗಿಡ. ಹಾಗೆ ನೀವು ನೋಡ್ತಾ ಇದ್ದೀರಾ, ಇದು ನುಗ್ಗೆ ಗಿಡ. ಇದರ ಮಹತ್ವ ಬಹಳ ಮುಖ್ಯ. ಯಾಕೆಂದ್ರೆ ಎಲ್ಲರಿಗೂ ಇದು ಒಂಥರ ಮೆಡಿಸಿನಲ್ ಪ್ಲಾಂಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಿಗ್ತಕ್ಕಂಥ ಎಲೆ ಇರಬಹುದು, ಇದರಲ್ಲಿ ಬರ್ತಕ್ಕಂಥ ನುಗ್ಗೆ ಕಾಯಿ ಇರಬಹುದು, ಬಹಳ ಆರೋಗ್ಯಕ್ಕೆ ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ಇದನ್ನು ಸಹ ನಾನು ಬೆಳೆದಿದ್ದೀನಿ. ಅದೇ ರೀತಿಯಲ್ಲಿ ಇದು ನಿಮಗೆ ಗೊತ್ತಿರಬಹುದು, ಬಾಯಿ ಬಸಳೆ ಅಂತ ಹೇಳ್ತೀವಿ. ಬಸಳೆ ಗಿಡ, ಇದರ ಕಾಂಡ ಇದೆಯಲ್ಲ, ಇದು ಅಡಿಗೆಗೆ ತುಂಬಾ ಒಳ್ಳೆಯ ಗಿಡ. ಇದು ಒಳ್ಳೆಯ ತರಕಾರಿನೂ ಸಹ ಹೌದು. ಈಗ ಹಂಗೆ ನೋಡ್ತಾ ಇದ್ರೆ ನೀವು, ಇಲ್ಲಿ ಪಾಲಕ್ ಸೊಪ್ಪು, ಇದು ಪಾಲಕನ್ನು ಸಹ ಬೆಳೆದಿವಿ. ಪಾಲಕ್ಕು ಯಥೇಚ್ಛವಾಗಿ ಸಿಗ್ತದೆ. ಅದು ದೈನಂದಿನ ನಮ್ಮ ಅಡಿಗೆ ಪದಾರ್ಥಕ್ಕೆ ಉಪಯೋಗಿಸ್ಕೋಬಹುದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಕಾಣ್ತಾ ಇದೆ, ಇದು ಬಂದ್ಬಿಟ್ಟು ಕ್ಯಾರೆಟ್, ಕೆಂಪು ಮೂಲಂಗಿ ಅಂತ ಹೇಳ್ತೀವಿ. ಇದು ಸಹ ಬಹಳ ಆರೋಗ್ಯಕ್ಕೆ ಒಳ್ಳೆಯ ತರಕಾರಿ ಅಂತ ಹೇಳ್ಬೋದು. ನ್ಯಾಚುರಲ್ ಆಗಿ
ಇದನ್ನು ಸಹ ಬೆಳೆದಿದ್ದೀವಿ. ಅದೇ ರೀತಿನಲ್ಲಿ ನೀವು ಈಗ ಹಿಂಗೆ ಕಣ್ಣಾಯಿಸಿದ್ರೆ ನಿಮಗೆ ಒಂದು ಬಾಳೆ ಗಿಡ ಇದೆ. ಬಾಳೆ ಗಿಡನೂ ಸಹ ಇರ್ಲಿ ಅಂತೇಳಿ ಬೆಳೆದಿದ್ದೀವಿ. ಇದು ಇನ್ನೂ ಬೆಳವಣಿಗೆ ಹಂತದಲ್ಲಿದೆ. ಅದೇ ರೀತಿಯಲ್ಲಿ ದೊಡ್ಡದಾಗಿ ಬೃಹದಾಕಾರವಾಗಿ ಹೆಬ್ಬಾವಿನ ರೀತಿಯಲ್ಲಿ ಹಬ್ಬಿರ್ತಕ್ಕಂತಹ ಕುಂಬಳಕಾಯಿ ಗಿಡ ನೋಡ್ಬೋದು ನೀವು, ಪಂಪ್ಕಿನ್ ಅಂತ ಹೇಳ್ತೀವಿ. ಹಾಗೆ ನೀವು ಕಣ್ಣಾಯಿಸಿದ್ರೆ ಆಲ್ರೆಡಿ ಒಂದು ಇಲ್ವಾ, ಆಲ್ರೆಡಿ ಈಗ ಈಚು ಬಿಟ್ಟಿದೆ, ಕಾಯಿ ಆಗ್ತಾ ಇದೆ, ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಸುಮಾರು ಒಂದು 50 ಕಾಯಿ ಬಿಡೋ ಅಂದಾಜಿದೆ. ಇದು ಕುಂಬಳಕಾಯಿ. ಇದಾದ್ಮೇಲೆ ನೀವು ಇಲ್ಲಿ ಗಮನಿಸ್ಬೋದು, ಟೊಮೊಟೊ ಗಿಡ ಇದೆ. ಇಲ್ಲಿ ಟೊಮೊಟೊ ಗಿಡನ ಬಳ್ಳಿನ ಹಗ್ಗವನ್ನು ಕಟ್ಟಿ ಹಬ್ಬಿಸ್ತಾ ಇದೀವಿ. ನೋಡಿ, ಗೊಂಚಲು ಇದೆ. ಗಿಡದ ಕಾಯಿನ ನೀವು ಗಮನಿಸ್ಬೋದು. ಇನ್ನು ಹಣ್ಣಿನ ಹಂತಕ್ಕೆ ಇದು ಬಂದಿಲ್ಲ, ಬೆಳವಣಿಗೆ ಆಗ್ತಾ ಇದೆ. ಅದೇ ರೀತಿನಲ್ಲಿ ನೀವು ಇಲ್ಲಿ ನೋಡಿದ್ರೆ ಇದರ ಪಕ್ಕದಲ್ಲಿ ಇದು ಮೂಲಂಗಿ ಗಿಡ. ಮೂಲಂಗಿ ನೀವು ಹತ್ತಿರದಿಂದ ಇಲ್ಲಿ ಹಿಡಿದ್ರೆ ಮೂಲಂಗಿ ಕಾಣ್ತಾ ಇದೆ ನಿಮಗೆ. ಮೂಲಂಗಿ ಕಾಣ್ತಾ ಇದೆ. ಈಗ ತಿನ್ಲಿಕ್ಕೆ ರೆಡಿ ಆಗಿದೆ, ತರಕಾರಿಯಾಗಿ ಉಪಯೋಗಿಸ್ಲಿಕ್ಕೂ ಸಹ ಸಿದ್ಧ ಆಗಿದೆ. ಅದೇ ರೀತಿಯಲ್ಲಿ ಸುಮಾರು ಶೋ ಪ್ಲಾಂಟ್ಗಳನ್ನು ಸಹ ಇಲ್ಲಿ ಬೆಳೆದಿದ್ದೀವಿ. ಇದು ನೋಡಬಹುದು, ಚಿಕ್ಕದು ಗಿಡ. ಇದು ಗುಲಾಬಿ ಗಿಡ, ಗುಲಾಬಿ ಹೂ ಬಿಟ್ಟಿದೆ. ಅದೇ ರೀತಿಯಲ್ಲಿ ಇದು ದಿನನಿತ್ಯ ಹೆಣ್ಣು ಮಕ್ಕಳು ಅಡಿಗೆ ಪದಾರ್ಥವಾಗಿ ಬಳಸ್ತಕ್ಕಂತಹ ಪುದೀನ ಗಿಡ. ಇದರ ಸ್ಮೆಲ್ಲು ನಾವು ಮಾರುಕಟ್ಟೆಗೆ ತರೋದ್ಕಿಂತ ಬಹಳ ವಿಭಿನ್ನವಾಗಿದೆ. ಯಾಕೆಂದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತಹ ಒಂದು ಪುದೀನ ಗಿಡ ಇದು. ಇದನ್ನು ಸಹ ನಾವು ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದೀವಿ. ಅದೇ ರೀತಿನಲ್ಲಿ ಹಿಂಗೆ ಮುಂದುವರೆದ್ರೆ ಇಲ್ಲಿ ಒಂದು ಒಳ್ಳೆ ಕಬ್ಬಿನ ಬೆಳವಣಿಗೆಯನ್ನ ನೀವು ನೋಡ್ಬೋದು. ಇದು ಮುಂದಿನ ಸಂಕ್ರಾಂತಿಗೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನ್ಯಾಚುರಲ್ ಆಗಿ ಬಂದಂತಹ ಕಬ್ಬನ್ನು ಸಹ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಬಡ್ಡೆನ ನೀವು ಗಮನಿಸ್ಬೋದು. ಇದು ಒಂದು 2-3 ಕಣ್ಣು ಇರ್ತಕ್ಕಂಥ ಒಂದು ಕಬ್ಬಿನ ನಾಟಿ ಮಾಡಿರ್ತಕ್ಕಂಥದ್ದು. ಇಷ್ಟು ಬಿಡುವಾಗಿ, ಇಷ್ಟು ಕೋಲುಗಳಾಗಿ ಬರ್ತಾ ಇದಾವೆ. ಸಾಕಷ್ಟು ಕೋಲುಗಳಾಗಿ ನೀವು ನೋಡ್ಬೋದು. ಇಲ್ಲಿ ಕಣ್ಣಾಗಿದ್ದಾವೆ, ಮೇಲಕ್ಕೆ ಬೆಳೆದಂಗೆ ಇನ್ನೂ ಒಂದು 6-7 ತಿಂಗಳಿಗೆ ಇದು ಒಳ್ಳೆ ಕಬ್ಬು ಬೆಳವಣಿಗೆ ಆಗ್ತದೆ. ಇಷ್ಟು ಹಿಂಗೆ ನೋಡ್ತಾ ಇದ್ರೆ ನೀವು ಇಲ್ಲಿ ನುಗ್ಗೆ ಗಿಡನ ಹಾಕಿದ್ದೀನಿ. ಈ ನುಗ್ಗೆ ಗಿಡದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ನುಗ್ಗೆ ಕಾಯಿ ಉಪಯೋಗಿಸ್ಕೊಳ್ಳೋದಕ್ಕಿಂತ ಇದು ಸೊಪ್ಪು ಅಡಿಗೆಗೆ ಬಹಳ ತುಂಬಾ ಚೆನ್ನಾಗಿರುತ್ತೆ. ಆ ಸೊಪ್ಪಿಗೋಸ್ಕರನೇ ಇದನ್ನ ಬೆಳೆಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪಕ್ಕದಲ್ಲೇ ನಮ್ದು ಮನೆ ಇರೋದ್ರಿಂದ ಸಂಜೆ ರಾತ್ರಿ ಊಟ ಆದ ತಕ್ಷಣ ಇಲ್ಲಿ ಬಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದ್ರೆ ಇಲ್ಲಿ ಕೂತ್ಕೊಂಡ್ರೆ ಆ ತರದ ಶಾಂತಿ ಇಂಥ ಕೈತೋಟಗಳಲ್ಲಿ ಸಿಗ್ತದೆ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಕೂತ್ಕೊಂಡ್ಲಿಕ್ಕೂ ಸಹ ನಾವು ಆಸನಗಳನ್ನ ಮಾಡಿದೀವಿ. ಬೆಂಚನ್ನ ಇರ್ತಕ್ಕಂಥ ಬೆಂಚನ್ನ ಉಪಯೋಗಿಸ್ಕೊಂಡು 2 ಇದನ್ನ ಮಾಡಿದೀವಿ. ಆಮೇಲೆ ನಾನು ನೋಡಿ ಇದೇನೆ, ಇಲ್ಲಿ ಬಂದು ಊಟ ಆದ ಪ್ರತಿ ದಿವಸ ರಾತ್ರಿ ಊಟ ಆದ ನಂತರ ಬಂದು ಇಲ್ಲಿ ಒಂದು 10-15 ನಿಮಿಷ ಈ ರೀತಿ ಈ ಹಸಿರು ಪರಿಸರವನ್ನ ನೋಡ್ಕೊಂಡು ನಾನು ಕಾಲವನ್ನ ಕಳೆಯುವಂಥದ್ದು ಪರಿಪಾಠ ಆಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮನೆಯ ಫ್ಯಾಮಿಲಿ ಸಹ ಎಲ್ಲರೂ ತುಂಬಾ ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡಿದ್ದಾರೆ. ಈ ಒಂದು ತೋಟ, ಕೈತೋಟ ಏನಿದೆ, ಬಹಳ ಅವರಿಗೆ ಖುಷಿಯನ್ನು ಕೊಡ್ತಾ ಇದೆ. ಇದು ನಮ್ಮ ಕುಟುಂಬದ ಪ್ರೀತಿಯ ಕೈತೋಟ. ಇದು ಈ ತರದ ಕೈತೋಟಗಳನ್ನ ಎಲ್ಲರೂ ಜಾಗ ಇದ್ರೆ ಖಂಡಿತವಾಗಲೂ ಬಹಳ ಯಾವುದೇ ಖರ್ಚಿಲ್ಲದೆ ನೀವು ಶ್ರಮಪಟ್ಟು ಮಾಡಿದ್ರೆ ನಿಮಗೆ ಆರೋಗ್ಯ ವೃದ್ಧಿಯಲ್ಲಿ ಆರೋಗ್ಯದಲ್ಲಿ ತುಂಬಾ ಸುಧಾರಣೆಯನ್ನ ನಾವು ಕಾಣಬಹುದು ಅಂತ ಈ ಮೂಲಕ ನಿಮಗೆ ಹೇಳಿ, ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.